ಒಂದೇ ಸೂರಿನಡಿ ಸಮಗ್ರ ಚಿಕಿತ್ಸೆ ನಡೀತಿರುವಂತದ್ದು ಅಂದ್ರೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 6 ನಲ್ಲಿ ಆಯುಷ್ ಟಿವಿ ಸಹಯೋಗದೊಂದಿಗೆ ಒಂದೇ ಸೂರಿನಲ್ಲಿ ಸಮಗ್ರ ಚಿಕಿತ್ಸೆಯನ್ನು ನಡೀತಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಡಾಕ್ಟರ್ ವಸುಧಾ ಶರ್ಮಾ ಅವರಿದ್ದಾರೆ. ಯಾವ ರೀತಿಯಾಗಿ ಆಯುರ್ವೇದಿಕವಾಗಿ ನಮ್ಗೆ ಚಿಕಿತ್ಸೆಯನ್ನ ನೀಡಬಹುದು, ಅಂದ್ರೆ ರೋಗ ಬರದೇ ಇರುವ ಹಾಗೆ ಯಾವ ರೀತಿಯಲ್ಲಿ ಕಾಪಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಹಾಗೆ ಕಾರ್ಯಕ್ರಮದ ಬಗ್ಗೆನೂ ಕೂಡ ಕೇಳ್ತಾ ಹೋಗ್ತೀನಿ ನಾನು. ಮೇಡಮ್, ಮೊದಲನೇದಾಗಿ ನಿನ್ನೆಯಿಂದ ಪ್ರಾರಂಭವಾಗಿರುವಂತದ್ದು ಕಾರ್ಯಕ್ರಮ 4 ದಿನ ಇದೆ ಅಂತ ಹೇಳ್ತಿದ್ದಾರೆ. ಹೇಗಿದೆ? ಈಗಾಗಲೇ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ರೆಸ್ಪಾನ್ಸ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಇವಾಗ ನಮ್ಮ ಇಲ್ಲಿ ಉದ್ದೇಶ ಏನಂತಂದ್ರೆ ಜನಗಳಿಗೆ ನಾವು ಈ ಸಮಗ್ರ ಚಿಕಿತ್ಸೆ ಬಗ್ಗೆ ತಿಳ್ಕೊಡಿಸ್ಬೇಕು ಅನ್ನೋದು ಭಾರಿ ಆಸಕ್ತಿ ಇತ್ತು. ವಿವೇಕಾನಂದ ಹೆಲ್ತ್ ಗ್ಲೋಬಲ್ ಮತ್ತೆ ಎಸ್ವಿಯಾಸ ಯೂನಿವರ್ಸಿಟಿ ಕಡೆಯಿಂದ ನಾವು ಇವಾಗ ಆಯುರ್ವೇದ, ಯೋಗ ಮತ್ತೆ ಪ್ರಕೃತಿ ಚಿಕಿತ್ಸೆ, ನ್ಯಾಚುರೋಪತಿ ಅಂತ ಕರಿತೀವಿ, ಇದನ್ನ ತುಂಬಾ ಪ್ರಮೋಟ್ ಮಾಡ್ಬೇಕು ಅನ್ನೋ ಒಂದು ಮಿಷನ್ ಇಟ್ಕೊಂಡಿದೀವಿ. ಯಾಕೆಂದ್ರೆ ನಮ್ಮ ಚಿಕಿತ್ಸಾ ಪದ್ಧತಿ, ಭಾರತೀಯ ಚಿಕಿತ್ಸಾ ಪದ್ಧತಿಗಳನ್ನ ನಾವು ತುಂಬಾ ಪ್ರಮೋಟ್ ಮಾಡ್ಬೇಕು. ಅದಕ್ಕೆ ನಾವಿಲ್ಲೊಂದು ಎಕ್ಸ್ಪೀರಿಯನ್ಸ್ ಝೋನ್, ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಕೂಡ ಮಾಡಿದೀವಿ. ಪ್ಲಸ್ ಇಲ್ಲಿ ಕಾನ್ಫರೆನ್ಸ್, ಸೈಂಟಿಫಿಕ್ ಸೆಷನ್ಸ್ ಏನೇನ್ ನಡೀತಿದೆಯೋ, ಬಹಳಷ್ಟು ಪ್ಯಾನಲ್ ಮತ್ತೆ ಸಿಂಪೋಸಿಯಾಗಳು ನಡೀತಾ ಇದೆ. ನ್ಯೂರಾಲಜಿಸ್ಟ್ ಇರ್ಬೋದು, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರ್ಬೋದು, ಅಥವಾ ನಮ್ಮ ಇದರ ತಜ್ಞರು ಯಾರ್ಯಾರಿದಾರೋ ಆಯುರ್ವೇದದಲ್ಲಿ, ಅಲೋಪತಿಯಲ್ಲಿ, ನ್ಯಾಚುರೋಪತಿ, ಯೋಗ, ಹೋಮಿಯೋಪತಿ, ಸಿದ್ಧ ಎಲ್ಲಾರನ್ನೂ ನಾವೊಂದು ಕೂಡಿಸಿ ಒಂದು ಸಂಗಮ ಮಾಡಬೇಕು ಅಂತ ಇದು ಶುರು ಮಾಡಿದ್ದು. ಸೊ ನಾನು ಇಲ್ಲಿ ಕಾನ್ಫರೆನ್ಸ್ ಕಮಿಟಿ ಚೇರ್ ಕೂಡ, ಪ್ಲಸ್ ನಮ್ಮ ವಿವೇಕಾನಂದ ಹೆಲ್ತ್ ಗ್ಲೋಬಲ್ ಬ್ರ್ಯಾಂಡ್ ಅಲ್ಲಿ ನಾವು ಇದು ಈ ರೀತಿ ಜನಗಳಿಗೆ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ ಯೂಸ್ ಮಾಡಿ ಒಂದು ಚಿಕಿತ್ಸೆ ಹೇಗ್ ಕೊಡ್ತೀವಿ ಅನ್ನೋದು ತೋರಿಸ್ತಾ ಇದೀವಿ. ಯಾಕೆಂದ್ರೆ ಕೆಲವ್ರಿಗೆ ಏನಾಗುತ್ತೆ, ನನಗೆ ಒಂದು ಮೈಗ್ರೇನ್ ತಲೆನೋವು ಇರ್ಬೋದು, ಅಥವಾ ನಂಗೆ ಮಂಡಿ ನೋವು ಇರ್ಬೋದು. ಫಸ್ಟ್ ಅವ್ರಿಗೆ ಸುಮಾರು ಜನಕ್ಕೆ ಬರೀ ನಮ್ಮ ಅಲೋಪತಿ ಅಂತ ಏನ್ ಮಾಡಿರ್ತೀವೋ, ಇಂಗ್ಲಿಷ್ ಮೆಡಿಸಿನ್ ಬಗ್ಗೆನೇ ಸಡನ್ ಆಗಿ ಗಮನ ಬರುತ್ತೆ. ಬಟ್ ನಮ್ಮದೇ ಆದಂತ ಚಿಕಿತ್ಸೆ ಇದೆಯಲ್ಲ, ಯಾಕೆ ಬರಬಾರ್ದು, ನಮ್ಮ ಹತ್ರ ಯಾಕೆ ಬರಬಾರ್ದು ಅನ್ನೋದೊಂದು ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ಬೇಕು, ಒಂದು ಅನುಭವ ಕೊಡ್ಬೇಕು. ಹಾಗಾಗಿ ಇದೊಂದು ಅನುಭವ ಕೇಂದ್ರ ಕೂಡ ಮಾಡಿದೀವಿ. ಸೊ ಇಲ್ಲಿ ಬಂದವರಿಗೆ ನಾವು ತ್ರಿದೋಷ ಮತ್ತೆ ತ್ರಿಗುಣ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಅಂದ್ರೆ ವಾತ, ಪಿತ್ತ, ಕಫ ಏನು, ಸತ್ವ, ರಜಸ್, ತಮಸ್ ಅಂದ್ರೆ ಏನು, ಇದರಿಂದ ನಿಮ್ಮ ದೇಹದ ಆರೋಗ್ಯವನ್ನು ನೀವು ಹೇಗೆ ಕಾಪಾಡ್ಕೋಬಹುದು ಅನ್ನೋದು. ಅದಾದ್ಮೇಲೆ ಇದರಿಂದ ನೀವು ನಿಮ್ಮ ಈ ವಾತ ದೋಷ ಇರ್ಬೋದು, ಪಿತ್ತ ದೋಷ ಇರ್ಬೋದು, ಹೇಗೆ ಸಮತೋಲನೆ ತಗೊಂಡ್ಬರ್ತೀರಾ. ತೊಂದರೆ ಇದ್ದಾಗ, ಒಂದು ನೋವಿನ ತೊಂದರೆನೇ ಇರ್ಬೋದು, ಸೊ ಆಗ ಒಂದು ಪೈನ್ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಝೋನ್ ಅಂತ ಮಾಡಿದೀವಿ. ಇಲ್ಲಿ ಆಯುರ್ವೇದದ ಇವಾಗ ಸುಮಾರು ಪತ್ರಪೋಟಲ ಸ್ವೇದ, ಕಟಿಬಸ್ತಿ, ಈ ತರ ಎಲ್ಲ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಇದನ್ನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಒಂದು ಝೋನು ಕ್ರಿಯೇಟ್ ಮಾಡಿದ್ವಿ. ಡಾಕ್ಟರ್ಸ್ ಇದಾರೆ ಟ್ರೀಟ್ಮೆಂಟ್ ಕೊಡೋದಿಕ್ಕೆ. ಜೊತೆಲಿ ಆಕ್ಯುಪಂಕ್ಚರು, ಮಾಕ್ಸಿಬಿಷನ್ನು, ಕಪ್ಪಿಂಗ್ ಥೆರಪಿ, ಇದೆಲ್ಲ ಕೂಡ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ಜನ ಬಂದ್ರ ಮೇಲೆ, ಪಾರ್ಟಿಸಿಪೆಂಟ್ಸ್ ಮೇಲೆ. ಸೊ ಅವ್ರಿಗೆ ಅನುಭವ ಕೊಟ್ರೆ ತಾನೇ ಅವ್ರ ಮುಂದಕ್ಕೆ ಲೈನ್ ಆಫ್ ಟ್ರೀಟ್ಮೆಂಟ್ 7 days 14 days ತಗೋತಾರೆ. ಬಿಕಾಸ್ ಇದೇನಿದ್ರು ಟೆಂಪರರಿ ಸೆಟಪ್. ಬಟ್ ಈ ಸೆಟಪ್ ಅಂದ ಹೇಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೋದು ಜನಕ್ಕೆ, ಲಾಂಗ್ ಟರ್ಮ್ ಸೊಲ್ಯೂಷನ್ ಹೆಂಗ್ ಕೊಡ್ಬೋದು ಅನ್ನೋದು ಒಂದು ತೋರ್ಸ್ಬೇಕು ಅನ್ನೋದು ಒಂದೇ ನಮ್ಮ ಉದ್ದೇಶ ಇದ್ದಿದ್ದು. ತುಂಬಾ ಚೆನ್ನಾಗಿ ಜನ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಮಗೂ ತುಂಬಾ ಖುಷಿಯಾಗಿದೆ. ಬಿಕಾಸ್ ಇಷ್ಟು ಜನಕ್ಕೆ ರೀಚ್ ಆಗಿದೀವಲ್ಲ ಅನ್ನೋ ಒಂದು ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಜೊತೆಲಿ ಕಾನ್ಫರೆನ್ಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಸಿದ್ಧ, ಹೋಮಿಯೋಪತಿ ಡಾಕ್ಟರ್ಸ್ ಎಲ್ಲ ಕೂಡ ಇದ್ದಾರೆ. ಅವ್ರಿಗೆಲ್ಲರಿಗೂ ಎಲ್ರು ಬಂದು ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಈ ತರ ಬೇರೆ ಬೇರೆ ವೈದ್ಯರನ್ನು ಕರ್ಕೊಂಡ್ ಬಂದಿದ್ದೀರಲ್ಲ, ಈ ಇಂಟೆಗ್ರೇಟಿವ್ ಮೆಡಿಸಿನ್ ಬಗ್ಗೆ ಹೇಳ್ಕೊಟ್ಟಿರೋದು ಮತ್ತೆ ಮಾಹಿತಿ ನೀಡಿರೋದು ತುಂಬಾ ಉತ್ತಮವಾಗಿದೆ. ಇದೊಂದು ಇಟ್ಸ್ ಫಸ್ಟ್ ಟೈಮ್ ಆಕ್ಚುಲಿ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಆರ್ ಇಂಡಿಯಾ, ಐ ವುಡ್ ಸೇ, because integrative medicine based conferences are limited to only allopathy integration to something else, but this is integration between Ayush systems, which is actually the best part of the conference, the event and the experience of. ಇನ್ನ ಮೇಡಮ್, ಕೋವಿಡ್ ನಂತರದಲ್ಲಿ ಒಂದಷ್ಟು ಜನ ಆಯುರ್ವೇದಕ್ಕೆ ಅಂದ್ರೆ ಆಯುರ್ವೇದ ಬೇಕು ಅನ್ನುವಂಥದ್ದನ್ನ ಬಯಸ್ತಾ ಇದ್ದಾರೆ. ಅಲೋಪತಿ ಬೇಡ ಅಂತಲ್ಲ, ಆಯುರ್ವೇದಕ್ಕೆ ಬಂದಿರೋದು ಕಂಪ್ಲೀಟ್ ಆಗಿ. ಯಾಕೆ ಆಯುರ್ವೇದಕ್ಕೆ ಬೇಕು, ಆಯುರ್ವೇದ ಚಿಕಿತ್ಸೆನೆ ಯಾಕೆ ನಾವು ಅದನ್ನ ನಾವು ಒಳಗೂಡಿಸ್ಕೊಳ್ಬೇಕು, ಅದನ್ನ ಮೈಗೂಡಿಸ್ಕೊಬೇಕು ಅಂತ? ಇವಾಗ ಏನಾಗುತ್ತೆ, ನಾವು ಅಲೋಪತಿ ಬೇಡ ಅಂತಲ್ಲ ನೀವು ಹೇಳ್ದಂಗೆ, ಯಾವಾಗ ಬೇಕು ಅನ್ನೋದು ಗೊತ್ತಿರ್ಬೇಕು. ಅದೇ ರೀತಿ ಆಯುರ್ವೇದದಿಂದ ನಿಮ್ಗೆ ಲಾಭ ಏನು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಆಯುರ್ವೇದದಲ್ಲಿ 2 ರೀತಿ ಹೇಳ್ತಾರೆ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತಾರೆ, ಆತುರಸ್ಯ ರೋಗ ನಿವಾರಣಂ ಅಂತಾರೆ. ಅಂದ್ರೆ ನಿಮ್ಮ ಪ್ರಿವೆನ್ಷನ್ ಅಥವಾ ಪ್ರಿವೆಂಟಿವ್ ಹೆಲ್ತ್ಗೆ ಮತ್ತೆ ಡಿಸೀಸ್ ಮ್ಯಾನೇಜ್ಮೆಂಟ್ಗೆ ಎರಡಕ್ಕೂ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇವಾಗ ಆಯುರ್ವೇದದಲ್ಲಿ ನಾವು ಅಷ್ಟಾಂಗ ಆಯುರ್ವೇದ ಅಂತ ತುಂಬಾ ಕ್ಲಾಸಿಫೈ ಮಾಡ್ತೀವಿ. ಬೇರೆ ಬೇರೆ ತೊಂದರೆಗಳಿಗೆ ಬೇರೆ ಬೇರೆ ಚಿಕಿತ್ಸೆ ಇದೆ. ಸೊ ಜನ ಅದನ್ನ ಅರ್ಥ ಮಾಡ್ಕೋಬೇಕು. ಪ್ಲಸ್ ಇದ್ರಲ್ಲಿ ಮೇನ್ ಏನಂದ್ರೆ ಕಾಸ್ಟ್ ಎಫೆಕ್ಟಿವ್
ಕ್ವೈಟ್ ಕಾಸ್ಟ್ ಎಫೆಕ್ಟಿವ್ ಪ್ಲಸ್ ಲಾಂಗ್ ಟರ್ಮ್. ಸೊ ಹಾಗಾಗಿ ಇವಾಗ ನೀವು ಒಂದು ಟ್ರೀಟ್ಮೆಂಟ್ ತಗೋತೀರಾ, ಮಾತ್ರೆ ತಗೋತೀರಾ, ನೋವು ಕಮ್ಮಿ ಆಯ್ತು ಬಿಟ್ರೆ ನಿಮಗೆ ರೋಗ ನಿವಾರಣೆ ಆಯ್ತಾ ಅಥವಾ ರೋಗ ಅದು ಪ್ರೋಗ್ರೆಸ್ ಆಗ್ತಾ ಹೋಗುತ್ತಲ್ಲ, ಅದ್ರಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ? ಆಗದಲ್ಲೇ ಇರ್ಬೋದು ಮೋಸ್ಟ್ಲಿ ಅಲೋಪತಿಲಿ. ಬಟ್ ಆಯುರ್ವೇದದಲ್ಲಿ ಏನಾಗುತ್ತೆ, ನಾವು ಆ ರೋಗನ ತಡೆಗಟ್ಟೋದಲ್ದಲ್ಲೇ ಆ ರೋಗ ನಿವಾರಣೆ ಕೂಡ ಕೆಲಸ ಮಾಡ್ತೀವಿ. ಅದಕ್ಕೆ ನಾವು ಅದ್ರ ಜೊತೆ ಯೋಗ ಇರ್ಬೋದು, ಅಕ್ಯುಪಂಕ್ಚರ್ ಇರ್ಬೋದು, ಈ ತರ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಕೂಡ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ವಸುಧಾ ಶರ್ಮಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.